ಭೀಷ್ಮಕರಾಜತನೆಯೇ ಎನ್ ಮನೋನ್ಮಣಿ ಬಾರನಿ ಬಾಮಿನಿ ರೋಹಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವೋ ನಿನ್ನಡೆ ಧಾವಿಸಿತೋ ಬಾರನಿ ಬಾಮಿನಿ ರೋಹಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವೋ ನಿನ್ನೆಡೆ ಧಾವಿಸಿತೋ ವಿಕಸಿತ ಸುಮ ಗುಣ ಸುಮ ಕೋಗಿಲೆ ನಿನ್ನ ನುಡಿಸಿತು ಕೊಳ್ಳಲು ವಿರಹದ ಗೀತೆಯ ನುಡಿಸಿತು ಕೊಳ್ಳಲು ವಿರಹದ ಗೀತೆಯ ನುಡಿಸಿತು ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯನ್ನೇ ಆಡುವೆನು ಆಡುವೆನು ಪಲ್ಲವಿಯನ್ನೇ ಆಡುವೆನು ಆಡುವೆನು ಬಾರನಿ ಬಾಮಿನಿ ರೋಹಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವೋ ನಿನ್ನಡೆ ಧಾವಿಸಿತೋ ವಿಕಸಿತ ಸುಮ ಗುಣ ಸುಮ ಕೋಗಿಲೆ ನಿನ್ನ ವಿಕಸಿತ ಸುಮ ಗುಣ ಸುಮ ಕೋಗಿಲೆ ನಿನ್ನ ಆನಂದದ ನೆನಪು ಮೂಡಿರಲು ಭಾರತ ಸಮರ ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಅರೋಹಲು ನಾನೀಗ ಧಾವಿಸಿ ಬಂದೆ ಅರೋಹಲು ನಾನೀಗ ಧಾವಿಸಿ ಬಂದೆ ಬಾರನಿ ಬಾಮಿನಿ ರೋಹಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವೋ ನಿನ್ನಡೆ ಧಾವಿಸಿದೋ ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನರ್ತಿಸುವುದೆಂದು. ರುಕ್ಮಿಣಿ ಉಪಾಯವಿಲ್ಲ ರುಕ್ಮಿಣಿ ಯುದ್ಧವಿಂದು ಅವಶ್ಯಕ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದ ಹಂತ್ಯಾಕಾಂಡ. ರುಕ್ಮಿಣಿ ಸ್ವಾಮಿ, ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ರುಕ್ಮಿಣಿ ಪರಮಾತ್ಮ ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ. ರುಕ್ಮಿಣಿ ರುಕ್ಮಿಣಿ ಪ್ರೇಮ
ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರ ದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ತಾವು ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗೆ. ಕರ್ಮಭೂಮಿ ಭಾರತವು ಧನ್ಯಮಾದುದೆ ಕಾಂತೆ, ಧನ್ಯಮಾದುದೆ. ಭಯವಿದೇಕೆ ಶಾಂತಿ ಶಾಂತಿ ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ ರುಕ್ಮಿಣಿ, ಸ್ವಾಮಿ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದ ರಸದಿಂದ ಸಂಪೂರ್ಣವಾಗಿ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ರುಕ್ಮಿಣಿ, ನಾನೊಂದು ಪುಣ್ಯದ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಅನೇಕ ಮುಂತಾದ ಅನಗತ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೆ ಏಕೆ? ರಮೆಯಾನಂದವೇ ರಮೆಯಾನಂದವೇ ಮದಿಸಿದ ಜನರ ಉಳಿಯುವೆ ಮೋರಸ. ಮದಿಸಿದ ಜನರ
ಪತನ ಪಾಂಡವ ವಿಜಯ ಕುರುಪತಿ ಪತನ ಅಂದಿಗೆ ಧರ್ಮದ ಹೃದಯಾನಂದ ಹೃದಯಾನಂದವೇ ಇಹಲೋಕ ಇಹಲೋಕ ಇಹಲೋಕ. ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಾಯವನ್ನು ಛೇದಿಸದೆ ಮತ್ಯಾವ ಉಪಾಯವೂ ಇಲ್ಲ ರುಕ್ಮಿಣಿ. ಆರ್ಯವರ್ಧಕ್ಕೀಗ ಅಂಥ ಅವಸ್ಥೆ ಉಂಟಾಗಿರುವುದು ಅಭಿಮಾನ ಸೋರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ. ರುಕ್ಮಿಣಿ, ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತದಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುಶವು ಕಾಣಿಸಿಕೊಂಡಿರುವುದು. ರುಕ್ಮಿಣಿ, ಅದನ್ನು ರಕ್ಷತೆಯಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ದ್ವಾರಕಿಯ ಸೌಂದರ್ಯ ಲಹರಿ ಕೃಷ್ಣನ ಕೈಡಿದ ಕಲಾಧರೆ ರಸಿಕರ ಮನವ ಸೋರೆಗೊಂಬ ಕಲಾದೇವಿಯ ಕೈಸಿರಿಯೇ
ರುಕ್ಮಿಣಿ ಒಳಗು. ಅಬ್ಬಬ್ಬಬ್ಬಬ್ಬ. ಕೋಮಲಾಂಗನೆ ಎನ್ನ ದೇವನೇ. ಸ್ವಾಮಿ ಇಲ್ಲಿ ನೋಡಿ, ನನ್ನನ್ನು ನೋಡಿ. ಕೋಮಲಾಂಗನೆ ಮಂತ್ರಿ, ನಮ್ಮ ಯಾದವ ರಾಜ್ಯಭಾರ ಕ್ರಮವು ಯಾವ ರೀತಿಯಿಂದಿರುವುದು ಅದನ್ನು ಹೇಳುವನಾಗು. ಅಪ್ಪಣೆ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸದಾ ಶ್ರೀಹರಿಯನ್ನು ಮುಂದೆ ನೋಡ್ಕೊಂಬ ಮಹಾಪ್ರಭು ಸದಾ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸದಾ ಶ್ರೀಹರಿಯನ್ನು ನೆನೆಯುತ್ತಾ ತಮ್ಮ ಧ್ಯಾನದಲ್ಲಿ ನಿರತರಾಗಿರೋರು ಮಹಾಪ್ರಭು. ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶನೇ. ಮಹಾಪ್ರಭು. ಸೈನ್ಯಾಧಿಪ ಸೈನ್ಯವೆಂಟಿ ಹೋದೋ ಸೈನ್ಯಾಧಿಪ
ಸೈನ್ಯಾಧಿಪ ಸೈನ್ಯವಂತೆ ಓದೋ ಸೈನ್ಯಾಧಿಪ ಶತ್ರು ರಾಜರ ಮಗೆ ಕಪ ಕಾಣಿಕೆಯನ್ನ ಶತ್ರು ರಾಜರ ಮಗೆ ಕಪ ಕಾಣಿಕೆಯನ್ನ ತಪ್ಪದೆ ತಂದು ಒಪ್ಪಿಸೋದಾಲಿ ಸೈನ್ಯಾಧಿಪ ಸೈನ್ಯವಂತೆ ಓದೋ ಸೈನ್ಯಾಧಿಪ ಸೈನ್ಯಾಧೀಶನೇ, ಮಹಾಪ್ರಭು, ನಮ್ಮ ಯಾದವರ ಸೈನ್ಯದ ರಣೋತ್ಸವವು ಯಾವ ರೀತಿಯಿಂದಿರೋದು ಅದನ್ನು ಹೇಳುವ ನಾವು. ಅಪ್ಪಣೆ ಮಹಾಪ್ರಭು. ಚಂಡರಿ ಪ್ರಭು ಮಂಡಲಗಳು ಚಂಡರಿ ಮಂಡಲಗಳು ಕಾಣಿದಿರುವೆ ವೈರಿಗಳ ಶಿರವಾ ಸೈನ್ಯಾಧೀಶನೇ, ಅಡಗಿಸಿ ಭಯಂಕರವಾದ ಯುದ್ಧವನ್ನು ಮಾಡುತ್ತಾ ತಮ್ಮ ಧ್ಯಾನದಲ್ಲಿ ನಿರತರಾಗಿರುವ ಮಹಾಪ್ರಭು. ಬೇಸ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಹೊಲಿರೆ ಭುವಿಯೋ ಸಮನ ಹರಿಹರು, ಹೊಲಿರೆ ಭುವಿಯೋ ಸಮನ ಹರಿಹರು, ಬಾಪು ಬಾಪು ನಾವು ಶೂರರು, ಬಾಪು ಬಾಪು ನಾವು ಶೂರರು. ಹಿಡಿಗೆ ಸಿಕ್ಕಿದ ವಂಶದ್ರೋಹಿಗಳು, ಹಿಡಿಗೆ ಸಿಕ್ಕಿದ ವಂಶದ್ರೋಹಿಗಳು ಕಡಿದೀಡಾಡುವೆ ರಣದೊಳಗೀಗ, ಕಡಿದೀಡಾಡುವೆ ರಣದೊಳಗೀಗ. ಬಲಿರೆ ಭುವಿಯೋ ಸಮನ ಹರಿಹರು, ಬಲಿರೆ ಭುವಿಯೋ ಸಮನ ಹರಿಹರು, ಬಾಪು ಬಾಪು ನಾವು ಶೂರರು, ಬಾಪು ಬಾಪು ನಾವು ಶೂರರು. ದುರುಳ ದಾಂಧರ ಮದವನ್ನು ಮುರಿದು, ದುರುಳ ದಾಂಧರ ಮದವನ್ನು ಮುರಿದು ಮಧುಸೂದನನೇ ಎದುರಿಗೆ ಬರದೆ, ಮಧುಸೂದನನೇ ಎದುರಿಗೆ ಬರದೆ. ಬಲಿರೆ ಭುವಿಯೋ ಸಮನ ಹರಿಹರು, ಬಲಿರೆ ಭುವಿಯೋ ಸಮನ ಹರಿಹರು, ಬಾಪು ಬಾಪು ನಾವು ಶೂರರು, ಬಾಪು ಬಾಪು ನಾವು ಶೂರರು. ಬೇಸ್, ನಿಮ್ಮಂತಹ ಪರಾಕ್ರಮಿಗಳು ನನ್ನ ರಾಜ್ಯದಲ್ಲಿರಬೇಕಾದರೆ ನನಗೂ ಹಾಗೂ ನನ್ನ ರಾಜ್ಯಕ್ಕೂ ಯಾವ ಕುಂದು ಕೊರತೆಗಳು ಬರಲಾರವು. ಮಹಾಪ್ರಭು, ಹಸ್ತಿನಾವತಿಯಿಂದ ದುರ್ಯೋಧನ ಮಹಾರಾಜರು ಆಗಮಿಸುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಆಗಮಿಸುತ್ತಿರನೆ. ಅವನನ್ನು ಸಕಲ ರಾಜ ಮರ್ಯಾದೆಗಳೊಂದಿಗೆ ರಾಜಸಭೆಗೆ ಕರೆತನ್ನಿ. ಅಖಂಡ ಭರತಖಂಡವನ್ನು ಲೀಲಾ ಮಾತಂಡ ಶಾಸನ ಮಾಡುತ್ತಿರುವ ಈ ಕೌರವೇಶ್ವರನ ಪ್ರಣಾಮನ ಗುರುದೇವ. ಮಂಗಳವಾಗಲಿ ದುರ್ಯೋಧನ, ಪೀಠವನ್ನು ಅಲಂಕರಿಸು.
ಯಾರಲ್ಲಿ? ಏನಪ್ಪಣೆ? ರಾಜನರ್ತಿಗೆಯನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಗದ ನಾಟ್ಯವಿದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಗದ ನಾಟ್ಯವಿದೆ, ಕಿವಿಗಿಂಪಿನಾದದ ಗಾನಸುದೆ, ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ತದಿತ್ತ ತಗದಿತ್ತ ತಗದಿಗ ತದಿತ್ತಾಂಗ ಗೆ ನ ಅದೋ ತದಿಗಿನ್ನ 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 ಪಕಿನಪ ಪಗ ಪಕಿನಪ ಪಗ ಪಿಗ ಪಕಿನಪ ಬಾಕಿನ ಪ ಅಬಕಿನ ಪ ಅಪಗ ಬಕಿನ ಪಗ ಬಕಿನ ಪಗ ಬಗ ತದಿತ್ತ ತಗದಿತ್ತ ತಗದಿಗ ತದಿತ್ತಾಂಗ ಗೆ ನ ಅದೋ ತದಿಗಿನ್ನ 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 ತದಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿಸುವ, ಶೃಂಗಾರ ನರದ ವಿನಯ ಮಂದಿರ ಮಧುರ ವಿಲ, ಶೃಂಗಾರ ನರದ ವಿನಯ ಮಂದಿರ ಮಧುರ ವಿಲ, ಇಯವ ಬೆರೆದು ಅರಿತು ವಿಲಾಸದಳು ವಿನೋದವನ ವಿಲ, ವಿಲಾಸದಳು ವಿನೋದವನ ವಿರಾಜು, ವಿಲಾಸದಳು ವಿನೋದವನ ವಿರಾಜಿಸುವ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ, ಬಾಳಿನ ರಸಮಯ, ಬಾಳಿನ ರಸಮಯ ಸಮಯವಿದೆ, ಸಮಯವಿ ಸಮಯವಿದೆ. ಯಾರಲ್ಲಿ ರಾಜನರ್ತಿಗೆ ಇರುವರೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟುಗಳಿಸಿ. ಆಗಬಹುದು ಮಹಾಪ್ರಭು. ಬೆಳಕಿಗೆ ಗುರುದೇವ ಹಸ್ತಿನಾವತಿ ರತ್ನ ಸಿಂಹಾಸನ. ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯ್ತು ಅದನ್ನು ತಿಳಿಸೋ ನಾವು. ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು, ನಾನು ನಿಮ್ಮನ್ನು ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿದನು. ಗುರುದೇವ, ದುರ್ಯೋಧನ, ಗುರುದೇವ ಬೇಡೋ ಮನದ ಕುಡ ಕುಲ, ಬೇಡೋ ಮನದ ಕುಡ, ಬೇಡೋ ಮನದ ಕುಡ ಕುಲ, ಬೇಡೋ ಮನದ ಕುಡ, ಬೆಳೆದ ಪಾಂಡವ 5 ತಲೆಗಳ, ಬೆಳೆದ
ಮುರಿದು ಧರ್ಮದಾತರ ಮದವನ್ನು ಮುರಿದು ಮಧುಸೂದನನೇ ಎದುರಿಗೆ ಬರಲಿ, ಮಧುಸೂದನನೇ ಎದುರಿಗೆ ಬರಲಿ. ಬೇಡೋ ಮನದ ದುಗುಡ ಕುರುಕುಲ, ಬೇಡೋ ಮನದ ದುಗುಡ. ದುರ್ಯೋಧನ, ಗುರುದೇವ, ಕೃಷ್ಣನೇ ಬೇರೆ ನಾನೇ ಬೇರೆ ಎಂಬ ಸಂಗತಿ ಅಸಂಗತವಾಗಿರುವುದಲ್ಲ. ನೀನು ಗುಪ್ತವಾಗಿ ಬಂದು ಹೋಗಿದ್ದು ಬಹಳ ಒಳ್ಳೆಯದೇ ಆಯಿತು. ಗುರುದೇವ, ನಾನೇನೋ ಬಹು ರಹಸ್ಯವಾಗಿ ಹೊಟ್ಟಿದ್ದನು. ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿತು ನಾನು ಕಾಣೆನು. ನಾನು ಹೋಗೋದಕ್ಕೂ ಅಲ್ಲಿಗೆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ನಿನ್ನ ಜಯ ನಿಶ್ಚಿತ. ನೀನಿನ್ನು ಹೊರಡು. ನಾನು ಯುದ್ಧಕ್ಕೆ ಹೀಗೆ ಕೃಷ್ಣನ ಆಯುಧವನ್ನು ಹಿಡಿಯೋದಿಲ್ಲ ಎಂಬ ವಿಚಾರವನ್ನು ಖಚಿತಪಡಿಸಿಕೊಂಡು ಬಂದಿರುವುದಲ್ಲವೇ? ಗುರುದೇವ, ಕೈ ಎತ್ತಿ ಸಾರಿ ಸಾರಿ ಹೇಳಿರುವನು, ಸ್ಥಿರಪಡಿಸಿಕೊಂಡೇ ಬಂದಿರುವ ಗುರುದೇವ. ಅದರ ಅಂಜಿಕೆ ನನಗಿಲ್ಲ. ಹಾಗಾದರೆ ನಿನ್ನ ಜಯ ನಿಶ್ಚಿತ. ನೀನಿನ್ನು ಹೊರಡು. ನಾನು ಯುದ್ಧಕ್ಕೆ ಸೈನ್ಯವನ್ನು ಸಿದ್ಧಪಡಿಸುತ್ತಾ ಬರ್ತೇನೆ. ಆಗಬಹುದು ಗುರುದೇವ. ನನ್ನ ಗುರುಗಳಾದ ಬಲಭದ್ರ ದೇವನ ಆಶೀರ್ವಾದ ಪಡೆದ ನನ್ನನ್ನು ಜಯಿಸುವ ವೀರನು ವೀರನು ಅವನ್ಯಾವನಿರವನು ಎಲ್ಲವೋ ಪಾಂಡವರೇ. ಆ ಕೃಷ್ಣನ ಬೊಮ್ಮೆಡ ಪಡೆದ ನೀವು ನಿಮ್ಮ ಚಿತಾಭಸ್ಮವನ್ನು ಗಂಗೆಯಲ್ಲಿ ತಳ್ಳಿಬಿಡುವನು. ಹಣ ಪ್ರಚಂಡ ಬಲದ ಕಂಡ ಸ್ಥೂಲಕಾಯ ಸಿಂಹವರ ಬಲವಂತರಿಗಿಂತ ಅಧಿಕ ಶಕ್ತಿಯು ಬೇರೆ ಯಾವುದಿಲ್ಲ ಎಂದು ತಿಳಿಯಬಲ್ಲ ಮಲ್ಲರ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನ ಗೆಲ್ಲಬಲ್ಲ ಈ ಚಲದಂಕ ಮಲ್ಲನ ಕೌರವೇಶ್ವರದ ವಿಜಯ, ಕೌರವೇಶ್ವರ ಜಯ, ಪಾಂಡವರ ನಾಡಿನ ಪ್ರಳಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ತಂದೆ ಯಾದವ ಸೈನ್ಯ, ಕಂಸನಾದ ವೇದವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ತಂದೆ ಯಾದವ ಸೈನ್ಯ, ಕಂಸನಾದ ವೇದವನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಓ ಪಾಂಡವರೇ, ಭೀಮನನ್ನ ತೀರಬಲ್ಲ ನನ್ನ ತಮ್ಮನು, ಹೇಳಿಕೊಂಡ ಸುರವ ಕಡಿವ ವೀರ ಕರ್ಣನು. ಭೀಮನನ್ನ ತೀರಬಲ್ಲ ನನ್ನ ತಮ್ಮನು, ಹೇಳಿಕೊಂಡ ಸುರವ ಕಡಿವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ದುರ್ಯೋಧನನಿಗೆ ವಿವೇಚನೆಯನ್ನು ಹೇಳಿದರೆ ಆತನು ನನ್ನ ಮೇಲೆ ಕೋಪಿತಗೊಂಡು ನನ್ನ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂದಿರುಗಿದನು. ಅಗ್ರಜನು ಹಲಾಯುಧವನ್ನು ಹಿಡಿದು ಉಭಯಂತ್ರರೊಡನೆ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಾನು ಈಗ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಆತನನ್ನು ತೊಂದರೆಗೊಳಿಸಿ ಮಾಯಾಚಿಂತೆಗೆ ಗುರಿಪಡಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ನಾನು ಭೂಸಂಚಾರ ಮಾಡುವಂತೆ ಪ್ರೇರಿಸುವೆನು. ಅದೋ ಅಗ್ರಜನು ಇದೇ ಮಾರ್ಗವಾಗಿ ಬರುತ್ತಿರುವನು. ಹೇ ಮಾಯೆ, ಜಾಗೃತಳಾಗಿ ಪಶು ರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಆಹಾ, ಏನು ಈ ಉದ್ಯಾನವನವು ಎಷ್ಟು ಸುಂದರವಾಗಿರುವುದಲ್ಲ. ಆಹಾ, ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಈ ಒಂದು ಸಣ್ಣ ಶಿಲೆಯಿಂದ ಈ ಗೋವನ್ನು ಬೆದರಿಸುವೆನು. ಹಾ ಪರಮಾತ್ಮ, ಏನು ಈ ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತಕ್ಕೆ ಈ ಗೋವು ಮೃತಪಟ್ಟಿದ್ದಲ್ಲ. ಅಕಟ ಕಟ ಗೋ ಹತ್ಯೆಯ ಮಾಡಿ
ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯ ಕೊಂದು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಯಾರಿಗೇಳಲಿ ಏನ ಮಾಡಲಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಯಾರಿಗೇಳಲಿ ಏನ ಮಾಡಲಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಹಾ ಪರಮಾತ್ಮ, ಏನು ಈ ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತಲ್ಲ. ಇರಲಿ, ನಾನು ಈ ವಿಚಾರವನ್ನು ಈಗಲೇ ಕೃಷ್ಣನ ಬಳಿಗೆ ತಿಳಿಸುವೆನು. ಕೃಷ್ಣ ಕೃಷ್ಣ. ಅಗ್ರಜ ನಮಸ್ಕರಿಸುವೆನು. ಅಗ್ರಜ, ನನ್ನನ್ನು ಇಷ್ಟೊಂದು ತುರಿಸವಾಗಿ ಕರೆಸಲು ಕಾರಣವೇನು ಅಗ್ರಜ? ಆ ವಿಚಾರವನ್ನು ಹೇಳಲು ನನಗೆ ಭಯವಾಗುತ್ತಿರುವುದು ಕೃಷ್ಣ. ಇಂದು ನಾನು ಗೋಹತ್ಯೆಯ ಪಾಪಕ್ಕೆ ಗುರಿಯಾಗಿರುವೆನು. ಏನು ಅಗ್ರಜ? ಗೋಹತ್ಯೆಯ ಪಾಪವೇ? ಗೋಹತ್ಯೆ ಮಹಾಪಾಪವಲ್ಲವೇ? ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಹತಭಾಗ್ಯನಾದೆ ಗತಿಯೇನು ಕಾಣದೆ, ಹತಭಾಗ್ಯನಾದೆ ಗತಿಯೇನು ಕಾಣದೆ, ಮತಿ ಮಂದನಾದೆ ವೃಷಭವಾಹದ ಮತಿ ಮಂದನಾದೆ ವೃಷಭವಾಹದ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಕೃಷ್ಣ, ಈ ದಿನ ನಾನು ಗೋಹತ್ಯೆಯ ಪಾಪಕ್ಕೆ ಗುರಿಯಾಗಿರುವೆನು. ಇದರಿಂದ ಹೊರಬರುವ ಯಾವುದಾದರೂ ಒಂದು ಮಾರ್ಗವೊಂದಿದ್ದರೆ ತೋರಿಸು, ನಾನು ಅದರಂತೆಯೇ ಮಾಡುತ್ತೇನೆ. ಅಗ್ರಜ, ಇಂದಿನಿಂದ 28 ದಿನಗಳ ಕಾಲದವರೆಗೆ ಭೂ ಸಂಚಾರವನ್ನು ಮಾಡಿ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರದ ದರ್ಶನವನ್ನು ಮಾಡಿ ಭಾಗವಸ್ತ್ಯವನ್ನು ಮಾಡಿದರೆ ಗೋಹತ್ಯ ಪಾಪವು ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಶಾಂತಿಪುನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡು ಅಣ್ಣ. ಹಾಗೇ ಆಗಲಿ ಕೃಷ್ಣ, ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ಅಣ್ಣ ಅಣ್ಣ, ಇದೇನಣ್ಣ, ಈಗ ತಾನೇ ದುರ್ಯೋಧನನ ಪಕ್ಷವಾಗಿ ನಿಲ್ಲುವೆನೆಂದು ಹೇಳಿ ನೀನು ಈ ರೀತಿ ಭೂ ಸಂಚಾರಕ್ಕೆ ಹೊರಟರೆ ಪಾಪ ಆ ದುರ್ಯೋಧನನ ಗತಿ ಏನು ಅಣ್ಣ? ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿಕೊಂಡು ಸಾಯಲಿ, ನನಗಾಗಬೇಕಾಗಿರುವುದೇನು? ನನಗೆ ಬಂದಿರುವ ಗೋಹತ್ಯ ಪಾಪ ನಿವಾರಣೆಯಾದರೆ ಅಷ್ಟೇ ಸಾಕು. ನಾನಿನ್ನೂ ಬರುತ್ತೇನೆ. ನಾ ಬರುವವರೆಗೂ ರಾಜ್ಯದ ಕಡೆಯೇ ಚೆರದೆಂದಿರು. ಆಗಬಹುದು ಅಣ್ಣ, ನನಗೆ ಬೇಕಾಗಿದ್ದುದು ಇಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವಷ್ಟರೊಳಗಾಗಿ ಕುರುಕ್ಷೇತ್ರದ ಮಹಾಯುದ್ಧವನ್ನೇ ಸಮಾಪ್ತಗೊಳಿಸುವೆನು. ಅಗ್ರಜನು ಆಲಾಯುಧವನ್ನು ಹಿಡಿದು ಉಭಯಂತರರೊಡನೆ ಹೋರಾಡುವಾಗ ನಿರಾಯುಧನಾಗಿ
ನಾನು ಪಾಂಡವರ ಕಡೆ ಅಲಾಯುಧನಾಗಿ ಅಗ್ರಜನು ಕೌರವರ ಕಡೆ ನಿಂತು ಉಭಯಂತರರೊಡನೆ ಹೋರಾಡುವಾಗ ಆತನನ್ನು ಸೋಲಿಸಲು ನನ್ನಿಂದಲೂ ಸಾಧ್ಯವಿಲ್ಲ, ಆ ಪಾಂಡವರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಅಗ್ರಜನನ್ನು ಈ ರೀತಿ ಭೂಸಂಚಾರಕ್ಕೆ ಕಳುಹಿಸಬೇಕಾಯಿತು.